ನೋಡಿ, ಬೆಂಗಳೂರಿನಲ್ಲಿ ಹಸು ಕಳ್ಳತನವನ್ನ ಮಾಡ್ತಾ ಇದ್ದಂತಹ ನಟೋರಿಯಸ್ ಗ್ಯಾಂಗ್ ಒಂದನ್ನ ಅಂದರ್ ಮಾಡಲಾಗಿದೆ. ಇದು ನಟೋರಿಯಸ್ ಗ್ಯಾಂಗ್. ಕೇರಳದಿಂದ ಬರ್ತಾ ಇದ್ರಿ ಇವರು. ಬಂದು ಹಸುಗಳನ್ನ ಇಲ್ಲಿಂದ ಕದ್ದು ಹೋಗ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟರು ಪೊಲೀಸರು. ನೋಡಿ, ಒಂದ್ ಕಡೆ ರಾತ್ರಿ ವೇಳೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಹಸು ಕಳ್ಳತನ ಮಾಡ್ತಾ ಇತ್ತು ಈ ಗ್ಯಾಂಗ್. ಎಲ್ಲೇ ಹಸು ಕಟ್ಟಾಕಿದ್ರು ಅಷ್ಟೇ ಅದನ್ನು ಕದ್ದು ಎಸ್ಕೇಪ್ ಆಗ್ತಾ ಇದ್ರು ಈ ಆರೋಪಿಗಳು. ಬೊಲೆರೋ ವಾಹನವನ್ನ ಬಳಸ್ಕೊಳ್ತಾ ಇದ್ರು ಈ ಕೃತ್ಯಕ್ಕೆ. ಬೆಳಗಾಗೋಷ್ಟರಲ್ಲಿ ಕದ್ದುಬಿಟ್ಟು ಎಸ್ಕೇಪ್ ಆಗ್ತಾ ಇದ್ರು. ಸೊ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಮೈಸೂರಿನಲ್ಲಿ 4 ಅರೆಸ್ಟ್ ಮಾಡಿದ್ದಾರೆ. ವಾಹಿದ್ ಪಾಷಾ, ಜಾವೇದ್, ಸೈಯದ್, ಶಕೀಲ್ ಅಹಮದ್ ಬಂಧಿತರು ಅನ್ನೋದು ಗೊತ್ತಾಗಿದೆ. ಇದರ ಜೊತೆಗೆ ಮತ್ತೋರ್ವ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಈ ಸಂಬಂಧ ಸಿಸಿಟಿವಿ ವಿಜುವಲ್ಸ್ ಸಾಕ್ಷಿ ಹೇಳ್ತಾ ಇದೆ. ಅದೇ ಬೊಲೆರೋ ವಾಹನದಲ್ಲಿ ಬಂದು ಮನೆ ಮುಂದೆ ಕಟ್ಟಾಕಿರ್ತಾರಲ್ಲ, ಪಾಪ ಜಾಗ ಇರೋದಿಲ್ಲ, ಹಾಗಾಗಿ ಮನೆ ಮುಂದೆ ಕಟ್ಟಾಕಿರ್ತಾರೆ. ಧೈರ್ಯ ಇರುತ್ತೆ, ಯಾರೇನು ಎತ್ಕೊಂಡು ಹೋಗ್ತಾರೆ ಅನ್ನೋ ಧೈರ್ಯ ಇರುತ್ತೆ. ಆದರೆ ನೋಡಿ, ಅದನ್ನೇ ಬಂಡವಾಳ ಮಾಡಿಕೊಂಡು ಕೇರಳದಿಂದ ಬಂದು ಇದೇ ಬೊಲೆರೋ ವಾಹನದಲ್ಲಿ ಮನೆ ಮುಂದೆ ಕಟ್ಟಾಕಿರುವಂತಹ ಹಸುವನ್ನು ಕದ್ದು ಬೆಳಗಾಗೋಷ್ಟರಲ್ಲಿ ಎಸ್ಕೇಪ್ ಆಗಿರ್ತಾರೆ. ನೋಡಿ, ಬೆಂಗಳೂರಿನಲ್ಲಿ ಹಸು ಕಳ್ಳತನವನ್ನ ಮಾಡ್ತಾ ಇದ್ದಂತಹ ನಟೋರಿಯಸ್ ಗ್ಯಾಂಗ್ ಒಂದನ್ನ ಅಂದರ್ ಮಾಡಲಾಗಿದೆ. ಇದು ನಟೋರಿಯಸ್ ಗ್ಯಾಂಗ್. ಕೇರಳದಿಂದ ಬರ್ತಾ ಇದ್ರಿ ಇವರು. ಬಂದು ಹಸುಗಳನ್ನ ಇಲ್ಲಿಂದ ಕದ್ದು ಹೋಗ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟರು ಪೊಲೀಸರು. ನೋಡಿ, ಒಂದ್ ಕಡೆ ರಾತ್ರಿ ವೇಳೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಹಸು ಕಳ್ಳತನ ಮಾಡ್ತಾ ಇತ್ತು ಈ ಗ್ಯಾಂಗ್. ಎಲ್ಲೇ ಹಸು ಕಟ್ಟಾಕಿದ್ರು ಅಷ್ಟೇ ಅದನ್ನು ಕದ್ದು ಎಸ್ಕೇಪ್ ಆಗ್ತಾ ಇದ್ರು ಈ ಆರೋಪಿಗಳು. ಬೊಲೆರೋ ವಾಹನವನ್ನ ಬಳಸ್ಕೊಳ್ತಾ ಇದ್ರು ಈ ಕೃತ್ಯಕ್ಕೆ. ಬೆಳಗಾಗೋಷ್ಟರಲ್ಲಿ ಕದ್ದುಬಿಟ್ಟು ಎಸ್ಕೇಪ್ ಆಗ್ತಾ ಇದ್ರು. ಸೊ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಮೈಸೂರಿನಲ್ಲಿ 4 ಅರೆಸ್ಟ್ ಮಾಡಿದ್ದಾರೆ. ವಾಹಿದ್ ಪಾಷಾ, ಜಾವೇದ್, ಸೈಯದ್, ಶಕೀಲ್ ಅಹಮದ್ ಬಂಧಿತರು ಅನ್ನೋದು ಗೊತ್ತಾಗಿದೆ. ಇದರ ಜೊತೆಗೆ ಮತ್ತೋರ್ವ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಈ ಸಂಬಂಧ ಸಿಸಿಟಿವಿ ವಿಜುವಲ್ಸ್ ಸಾಕ್ಷಿ ಹೇಳ್ತಾ ಇದೆ. ಅದೇ ಬೊಲೆರೋ ವಾಹನದಲ್ಲಿ ಬಂದು ಮನೆ ಮುಂದೆ ಕಟ್ಟಾಕಿರ್ತಾರಲ್ಲ, ಪಾಪ ಜಾಗ ಇರೋದಿಲ್ಲ, ಹಾಗಾಗಿ ಮನೆ ಮುಂದೆ ಕಟ್ಟಾಕಿರ್ತಾರೆ. ಧೈರ್ಯ ಇರುತ್ತೆ, ಯಾರೇನು ಎತ್ಕೊಂಡು ಹೋಗ್ತಾರೆ ಅನ್ನೋ ಧೈರ್ಯ ಇರುತ್ತೆ. ಆದರೆ ನೋಡಿ, ಅದನ್ನೇ ಬಂಡವಾಳ ಮಾಡಿಕೊಂಡು ಕೇರಳದಿಂದ ಬಂದು ಇದೇ ಬೊಲೆರೋ ವಾಹನದಲ್ಲಿ ಮನೆ ಮುಂದೆ ಕಟ್ಟಾಕಿರುವಂತಹ ಹಸುವನ್ನು ಕದ್ದು ಬೆಳಗಾಗೋಷ್ಟರಲ್ಲಿ ಎಸ್ಕೇಪ್ ಆಗಿರ್ತಾರೆ. ನೋಡಿ, ಬೆಂಗಳೂರಿನಲ್ಲಿ ಹಸು ಕಳ್ಳತನವನ್ನ ಮಾಡ್ತಾ ಇದ್ದಂತಹ ನಟೋರಿಯಸ್ ಗ್ಯಾಂಗ್ ಒಂದನ್ನ ಅಂದರ್ ಮಾಡಲಾಗಿದೆ. ಇದು ನಟೋರಿಯಸ್ ಗ್ಯಾಂಗ್. ಕೇರಳದಿಂದ ಬರ್ತಾ ಇದ್ರಿ ಇವರು. ಬಂದು ಹಸುಗಳನ್ನ ಇಲ್ಲಿಂದ ಕದ್ದು ಹೋಗ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟರು ಪೊಲೀಸರು. ನೋಡಿ, ಒಂದ್ ಕಡೆ ರಾತ್ರಿ ವೇಳೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಹಸು ಕಳ್ಳತನ ಮಾಡ್ತಾ ಇತ್ತು ಈ ಗ್ಯಾಂಗ್. ಎಲ್ಲೇ ಹಸು ಕಟ್ಟಾಕಿದ್ರು ಅಷ್ಟೇ ಅದನ್ನು ಕದ್ದು ಎಸ್ಕೇಪ್ ಆಗ್ತಾ ಇದ್ರು ಈ ಆರೋಪಿಗಳು. ಬೊಲೆರೋ ವಾಹನವನ್ನ ಬಳಸ್ಕೊಳ್ತಾ ಇದ್ರು ಈ ಕೃತ್ಯಕ್ಕೆ. ಬೆಳಗಾಗೋಷ್ಟರಲ್ಲಿ ಕದ್ದುಬಿಟ್ಟು ಎಸ್ಕೇಪ್ ಆಗ್ತಾ ಇದ್ರು. ಸೊ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಮೈಸೂರಿನಲ್ಲಿ 4 ಅರೆಸ್ಟ್ ಮಾಡಿದ್ದಾರೆ. ವಾಹಿದ್ ಪಾಷಾ, ಜಾವೇದ್, ಸೈಯದ್, ಶಕೀಲ್ ಅಹಮದ್ ಬಂಧಿತರು ಅನ್ನೋದು ಗೊತ್ತಾಗಿದೆ. ಇದರ ಜೊತೆಗೆ ಮತ್ತೋರ್ವ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಈ ಸಂಬಂಧ ಸಿಸಿಟಿವಿ ವಿಜುವಲ್ಸ್ ಸಾಕ್ಷಿ ಹೇಳ್ತಾ ಇದೆ. ಅದೇ ಬೊಲೆರೋ ವಾಹನದಲ್ಲಿ ಬಂದು ಮನೆ ಮುಂದೆ ಕಟ್ಟಾಕಿರ್ತಾರಲ್ಲ, ಪಾಪ ಜಾಗ ಇರೋದಿಲ್ಲ, ಹಾಗಾಗಿ ಮನೆ ಮುಂದೆ ಕಟ್ಟಾಕಿರ್ತಾರೆ. ಧೈರ್ಯ ಇರುತ್ತೆ, ಯಾರೇನು ಎತ್ಕೊಂಡು ಹೋಗ್ತಾರೆ ಅನ್ನೋ ಧೈರ್ಯ ಇರುತ್ತೆ. ಆದರೆ ನೋಡಿ, ಅದನ್ನೇ ಬಂಡವಾಳ ಮಾಡಿಕೊಂಡು ಕೇರಳದಿಂದ ಬಂದು ಇದೇ ಬೊಲೆರೋ ವಾಹನದಲ್ಲಿ ಮನೆ ಮುಂದೆ ಕಟ್ಟಾಕಿರುವಂತಹ ಹಸುವನ್ನು ಕದ್ದು ಬೆಳಗಾಗೋಷ್ಟರಲ್ಲಿ ಎಸ್ಕೇಪ್ ಆಗಿರ್ತಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.